ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಟ್ಟು 14,967 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ನೋಡಿ, 14,967 ಬೃಹತ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿದ್ದಾವೆ. ನೋಡಿ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೂ ಈ ಒಂದು ಹುದ್ದೆಗಳ ನೋಟಿಫಿಕೇಶನ್ಗಾಗಿ ಫ್ರೆಂಡ್ಸ್ ನೋಡಿ, ಎಲ್ಲ ಅಭ್ಯರ್ಥಿಗಳು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ನೋಡಿ, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಇಲ್ಲಿಂದ ನೇಮಕಾತಿ ಆಗಿರುತ್ತೆ. 14,967 ಹುದ್ದೆಗಳಿದ್ದಾವೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ನೋಡಿ, ಕರ್ನಾಟಕ ಸೇರಿ ಅಖಿಲ ಭಾರತ ನೇಮಕಾತಿ ಇರುತ್ತೆ. ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಾಗಿರ್ತವೆ. 18,000ದಿಂದ 2,00,000ದವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ನೋಡಿ, ಹಾಗೇನ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ, ಸಹಾಯಕ ಆಯುಕ್ತರು 8 ಹುದ್ದೆಗಳಿದ್ದಾವೆ. 45 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಸಹಾಯಕ ಆಯುಕ್ತರು ಶೈಕ್ಷಣಿಕ 9 ಹುದ್ದೆಗಳಿದ್ದಾವೆ. 50 ವರ್ಷದ ಒಳಗಿನವರು. ಪ್ರಾಂಶುಪಾಲರು ನೋಡಿ 227 ಹುದ್ದೆಗಳಿದ್ದಾವೆ. 35ರಿಂದ 50 ವರ್ಷದ ಒಳಗಿನವರು. ಹಾಗೆ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ನೋಡಿ 58 ಹುದ್ದೆಗಳಿದ್ದಾವೆ. 35ರಿಂದ 45 ವರ್ಷದ ಒಳಗಿನವರು. ಹಾಗೆ ಸ್ನಾತಕೋತ್ತರ KVS ನೋಡಿ 1,465 ಹುದ್ದೆಗಳಿದ್ದಾವೆ. ಸ್ನಾತಕೋತ್ತರ ಶಿಕ್ಷಕರು NVS 1,513 ಹುದ್ದೆಗಳಿದ್ದಾವೆ. ಗರಿಷ್ಠ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಸ್ನಾತಕೋತ್ತರ ಶಿಕ್ಷಕರು ಆಧುನಿಕ 18 ಹುದ್ದೆಗಳಿದ್ದಾವೆ. ನೋಡಿ, ಇನ್ನು ಕನ್ನಡ ಶಿಕ್ಷಕರು ಕೂಡ ಈ ಒಂದು ಹುದ್ದೆಗಳು ಕೂಡ ಇದೆ. ನೋಡಿ, 2,978 ಹುದ್ದೆಗಳಿದ್ದಾವೆ. ಹಾಗೇನ ಗ್ರಂಥಪಾಲಕ 147 ಹುದ್ದೆಗಳಿದ್ದಾವೆ. ತರಬೇತಿ ಪಡೆದ ಪದವೀಧರ ಶಿಕ್ಷಕರು 443 ಹುದ್ದೆಗಳಿದ್ದಾವೆ. ಪ್ರಾಥಮಿಕ ಶಿಕ್ಷಕರು 3,365 ಹುದ್ದೆಗಳು. ಹಾಗೆ ಆಡಳಿತ ಅಧಿಕಾರಿ 12 ಹುದ್ದೆಗಳು. ಹಣಕಾಸು ಅಧಿಕಾರಿ 5, ಸಹಾಯಕ ಇಂಜಿನಿಯರ್ 2 ಹುದ್ದೆಗಳಿದ್ದಾವೆ. ನೋಡಿ, 45 ವರ್ಷದ ಒಳಗಿನವರು. ಸಹಾಯಕ ವಿಭಾಗ ಅಧಿಕಾರಿ 74, ಜೂನಿಯರ್ ಟ್ರಾನ್ಸ್ಲೇಟರ್ 8, ಹಾಗೆ ಹಿರಿಯ ಸಚಿವಾಲಯ ಸಹಾಯಕ 280 ಹುದ್ದೆಗಳಿದ್ದಾವೆ. ಹಾಗೆ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ 714 ಹುದ್ದೆಗಳಿದ್ದಾವೆ. ಸ್ಟೆನೋಗ್ರಾಫರ್ 3 ಹುದ್ದೆಗಳಿದ್ದಾವೆ. ನೋಡಿ, ಹಾಗೇನೆ ಪ್ರಯೋಗಾಲಯ ಸಹಾಯಕ 165 ಹುದ್ದೆಗಳು. ಬಹುಕಾರ್ಯ ಸಿಬ್ಬಂದಿ ಮುಖ್ಯ ಕಚೇರಿ RO ಕೇಡರ್ 24 ಹುದ್ದೆಗಳಿದ್ದಾವೆ. ನೋಡಿ, ಹಾಗೆ ಗರಿಷ್ಠ 30 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, KVS ಅಧಿಕೃತ ಅಧಿಸೂಚನೆ ಪ್ರಕಾರ ಶೈಕ್ಷಣಿಕ ಅರ್ಹತೆ ನೋಡಿ, SLC, PUC ಹಾಗೂ ಡಿಪ್ಲೊಮಾ, CA ಹಾಗೂ ICWA, BEd, ಆಮೇಲೆ BPEd ಹಾಗೂ ಪದವಿ ಯಾವುದೇ ಡಿಗ್ರಿ ನೋಡಿ, BTech, MSc, MEd ಹಾಗೂ MCA ಮತ್ತು MBA ಸ್ನಾತಕೋತ್ತರ ಪದವಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ನೋಟಿಫಿಕೇಶನ್ನ ನೋಡಿಕೊಂಡು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ತಿಳ್ಕೊಂಡು ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ನೋಡಿ, ಇದರ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ನೋಡಿ, OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷ ಹಾಗೂ PWD OBC ಅಭ್ಯರ್ಥಿಗಳಿಗೆ 13 ವರ್ಷ. ಇನ್ನು PWD NC, SC ಮತ್ತು SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕ ನೋಡಿ, ಸಹಾಯಕ ಆಯುಕ್ತರು, ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲ ಹುದ್ದೆಗಳು ಪರೀಕ್ಷಾ ಶುಲ್ಕ ನೋಡಿ 2,300 ರೂಪಾಯಿ ಇರುತ್ತೆ. ಸಂಸ್ಕರಣಾ ಶುಲ್ಕ 500 ರೂಪಾಯಿ ಇರುತ್ತೆ. ನೋಡಿ, ಹಾಗೇನೆ PET ಮತ್ತು TET ನೋಡಿ, ಈ ಒಂದು ಹುದ್ದೆಗಳಿಗೆ ಪರೀಕ್ಷಾ ಶುಲ್ಕ ನೋಡಿ 2,300 ರೂಪಾಯಿ ಇರುತ್ತೆ. ಸಂಸ್ಕರಣಾ ಶುಲ್ಕ 500 ರೂಪಾಯಿ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮತ್ತು UPIಗಳ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಪ್ರಾಥಮಿಕ ಪರೀಕ್ಷೆ ಶ್ರೇಣಿ 1 ಮತ್ತು ಶ್ರೇಣಿ 2 ಇರುತ್ತೆ. ಮುಖ್ಯ ಪರೀಕ್ಷೆ ಶ್ರೇಣಿ 2ರಲ್ಲಿರುತ್ತೆ. ನಂತರ ಸಂದರ್ಶನವನ್ನು ಆಧರಿಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, 4/11/2025ರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ 4 ಡಿಸೆಂಬರ್ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ, ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಆಧಾರ್ ಕಾರ್ಡ್,
ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ